ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಾಗಿಹಳ್ಳಿ ಗ್ರಾಮದಲ್ಲಿ ರಾಗಿಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಹಾಲು ಉತ್ಪಾದಕರಿಗೆ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಉಚಿತವಾಗಿ ಹಾಲಿನ ಕ್ಯಾನ್ಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರ ಅನುದಾನದಲ್ಲಿ ಈ ಕಾರ್ಯಕ್ರಮವು ನಡೆಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಮುಲ್ ನಿರ್ದೇಶಕರಾದ ಆರ್.ಕೆ. ರಮೇಶ್ ರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕರಾದ ಸಿ.ಜೆ. ಸುರೇಶ್, ವಿಸ್ತರಣಾಧಿಕಾರಿ ಶೋಭಾವತಿ, ಆನೇಕಲ್ ಶಿಬಿರ ಕಚೇರಿ ಸಿಬ್ಬಂದಿಗಳು ಹಾಗೂ ರಾಗಿಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷೆ ಜಯಮ್ಮ, ಉಪಾಧ್ಯಕ್ಷೆ ಪ್ರಭಾವತಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರತ್ನಾ ರವರು ಸೇರಿದಂತೆ ಪದಾಧಿಕಾರಿಗಳು ಮತ್ತು ರೈತರು ಉಪಸ್ಥಿತರಿದ್ದರು. ರಾಗಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಉಚಿತವಾಗಿ ಏನು ಬಮೂಲ್ ಟ್ರಸ್ಟ್ ವತಿಯಿಂದ ನಿರ್ದೇಶಕರ ಒಂದು ಅನುದಾನ ಬಂದಿತ್ತು. ನನಗೇನು ಅನುದಾನ ಬಂದಿತ್ತು, ಅನುದಾನದಲ್ಲಿ ಇವತ್ತು ಇಡೀ ತಾಲೂಕಲ್ಲಿ 40 ಸಂಘಗಳಿಗೆ ಉಚಿತವಾಗಿ ಕ್ಯಾನ್ ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಲ್ಲ ಕಡೆ ಕೊಡ್ತಾ ಇದ್ವಿ. ಅದೇ ರೀತಿ ತಮ್ಮ ಗ್ರಾಮದಲ್ಲಿ ಸಹ ಇವತ್ತು ಕೊಡ್ಲಿಕ್ಕೆ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಸಂಘದ ಅಧ್ಯಕ್ಷರು, ಈ ಒಂದು ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಸುಧೀಲ್ ರವರು, ಚಂದ್ರೂರವರು, ವೆಂಕಟೇಶ್ ರವರು ಹಾಗೂ ನಮ್ಮ ಉಪವ್ಯವಸ್ಥಾಪಕರಾದಂಥ ಸುರೇಶ್ ರವರು, ನಮ್ಮ ವಿಸ್ತರಣಾಧಿಕಾರಿಗಳು ಹಾಗೂ ಹಲವಾರು ಗ್ರಾಮದ ಮುಖಂಡರು ಮತ್ತು ಹಾಲು ಉತ್ಪಾದಕ ಎಲ್ಲ ಬಂಧುಗಳು ಬಂದಿದ್ದೀರಾ. ನಿಮ್ಮಲ್ಲಿ ಇವತ್ತು ಇಲ್ಲಿ ಹಾಲು ಸುಮಾರು 1,000 ಲೀಟರ್ ಬರ್ತಾ ಇದೆಯಲ್ಲ, 1,200 ಲೀಟರ್ ಬರ್ತಾ ಇದೆ. ತುಂಬಾ ಸಂತೋಷ. ಯಾಕಂದ್ರೆ ಈ ಗ್ರಾಮದಲ್ಲಿ ನಾನು ಫಸ್ಟ್ ಡೈರೆಕ್ಟರ್ ಆಗಿದ್ದೆ 2002ರಲ್ಲಿ. ನಿಮ್ಗೆ ಎಷ್ಟು ಜನಕ್ಕೆ ಜ್ಞಾಪಕ ಇದೆಯೋ ಜ್ಞಾಪಕ ಗೊತ್ತಿಲ್ಲಮ್ಮ. ಈ ಊರಲ್ಲಿ ಈ ಸಂಘ ಓಪನ್ ಮಾಡಿದ್ದು ನಾನೇ. ನನ್ನ ಕಾಲದಲ್ಲೇ ಈ ಗ್ರಾಮಕ್ಕೆ ನಮ್ಮ ರಾಜಣ್ಣವ್ರು ಇದ್ರು, ಹಿಂದೆ ಅಧ್ಯಕ್ಷರು, ನನಗೆ ಸ್ನೇಹಿತರು. ಇಲ್ಲಡ ನಮ್ಮ ಗ್ರಾಮದಲ್ಲಿ ಏನಾದರೂ ಇಲ್ಲಿ ಆರ್ಥಿಕವಾಗಿ ನಮಗೆ ನಾವು ಏನು ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಆರ್ಥಿಕವಾಗಂದ್ರೆ ಇಲ್ಲಿ ಫ್ಯಾಕ್ಟರಿ ಇಂಡಸ್ಟ್ರೀಸ್ ಏನೂ ಇಲ್ಲ. ನಾವು ಕೃಷಿ ನಂಬ್ಕೊಂಡೇ ಜೀವನ ಮಾಡಬೇಕು. ಒಂದ್ಸರಿ ಬೆಳೆ ಬೆಳೀತೈತೆ, ಒಂದ್ಸರಿ ಬೆಳೆಯಲ್ಲ. ಆರ್ಥಿಕವಾಗಿ ಏನಾದರೂ ಆಗ್ಬೇಕಾದ್ರೆ ನೀವು ನಮ್ಮಲ್ಲಿ ಡೈರಿ ಮಾಡಬೇಕು ಅಂದ್ಬಿಟ್ಟು ಕೇಳ್ಕೊಂಡಿದ್ರು. ಅವಾಗ ನಮ್ಮಲ್ಲಿ MD ಪ್ರಕಾಶ್ ಅಂದ್ಬಿಟ್ಟಿದ್ರು. ಈಗ ಪ್ರಕಾಶ್ ಅಂದ್ಬಿಟ್ಟು MD ಇದ್ರು ಬೆಂಗಳೂರು ಡೈರಿಗೆ. ಆಗ ನಾನು ಡೈರೆಕ್ಟರ್ ಆಗಿದ್ದಾಗ ಅವರು ಅಲ್ಲಿ, ನಾನು ಈ ತಾಲೂಕಿಂದ ಡೈರೆಕ್ಟರ್ ಇರಬೇಕಾದ್ರೆ ಅವರು MD ಇದ್ರು. ಆಗ ಮಾತಾಡಿ ರಾಗಳ್ಳಿ ಶಿವನಹಳ್ಳಿ 2 ಇದರಲ್ಲಿ ಓಪನ್ ಮಾಡಿದ್ವಿ. ನನ್ನ ಕಾಲದಲ್ಲಿ ಸುಮಾರು 80 ಡೈರಿ ಆನೇಕಲ್ ತಾಲೂಕಲ್ಲಿ ಓಪನ್ ಮಾಡಿದ್ವಿ. ಅದರಲ್ಲಿ ಇದು ಈ ರಾಗಳ್ಳಿ ಶಿವನಹಳ್ಳಿದು 2 ಡೈರಿ ವಿಶೇಷವಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಪ್ರತಿದಿನ 2 ಸಂಘದಿಂದ ಅಲ್ಲೊಂದು 1,000 ಲೀಟ್ರು, ಇಲ್ಲೊಂದು 1,000 ಲೀಟ್ರ್ ಹಾಲಾಗ್ತಾ ಇದ್ದೀರಾ. ಸಾಕಾಗ್ತಾ ಇಲ್ಲ, ಅದನ್ನ ಇನ್ನ ಜಾಸ್ತಿ ಮಾಡಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ, ಏನು ನಿರ್ದೇಶಕರ ಒಂದು ಅನುದಾನ ಬಂತು, ಅನುದಾನದಲ್ಲಿ ಇವತ್ತು 40 ಸಂಘಗಳಿಗೆ ಇವತ್ತು ಕ್ಯಾನ್ ಕೊಡಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದು ಬಿಟ್ರೆ ವಿಶೇಷವಾಗಿ ಹೊಸದಾಗಿ ಏನು ಆಡಳಿತ ಮಂಡಳಿ ಬೆಂಗಳೂರು ಡೈರಿ ಬಂತು, ನಮ್ಮ DK ಸುರೇಶ್ ರವರು ಅಧ್ಯಕ್ಷರಾದ್ರು. ಅವರ ಒಂದು ಸಮ್ಮುಖದಲ್ಲಿ ನಾವೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದೇವೆ, ನಾವು ನಿರ್ದೇಶಕರಲ್ಲೆಲ್ಲ ಒಂದು ವಿಶೇಷವಾದ ತೀರ್ಮಾನವನ್ನ 10ನೇ ಮಂಡಳಿ ಸಭೆ ನಡೀತು ನಮ್ದು ಮೊನ್ನೆ 11ನೇ ತಾರೀಕು. ಅವತ್ತು ಒಂದು ನಿರ್ಧಾರವನ್ನು ತಗೊಂಡ್ವಿ. ಒಕ್ಕೂಟದಲ್ಲಿ ಯಾರೆಲ್ಲ 1 ವರ್ಷದಿಂದ ಸಂಘಗಳಿಗೆ ಹಾಲನ್ನು ಸರಬರಾಜು ಮಾಡಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಸರಬರಾಜು ಮಾಡಿದ್ದಾರೆ ಅಷ್ಟು ಪ್ರಮಾಣದಲ್ಲಿ, ಅಂದ್ರೆ ನೀವು 1 ವರ್ಷದಲ್ಲಿ ಹೋದ ಏಪ್ರಿಲ್ 1ರಿಂದ ಈ ಮಾರ್ಚ್ 31ರವರೆಗೂ ಎಷ್ಟೆಷ್ಟು ಲೀಟರ್ ಹಾಲು ಸರಬರಾಜು ಮಾಡಿದ್ರೆ ಅಷ್ಟಷ್ಟು ಲೀಟರ್ಗೂ ₹1. ನೀವು 10,000 ಲೀಟರ್ ಮಾಡಿದ್ರೆ 10,000, ನೀವು 5,000 ಲೀಟರ್ ಮಾಡಿದ್ರೆ ₹5,000, ನೀವು 1.5 ಲಕ್ಷ ಲೀಟರ್ ಮಾಡಿದ್ರೆ 1.5 ಲಕ್ಷ. ಈ ತರ ಪ್ರತಿ ರೈತರಿಗೂ ನೇರವಾಗಿ ಕೊಡುವಂತ ಒಂದು ಉಗಾದಿ ಬೋನಸ್ ಅಂದ್ಬಿಟ್ಟು ಕೊಡ್ತಾ ಇದೀವಿ. ಫಸ್ಟ್ ನಮ್ಮ ಡೈರಿ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಇದು ಕೊಡ್ತಾ ಇರೋದು. ರೈತರಿಗೆ ಬೋನಸ್ ಕೊಡ್ತಾ ಇರೋದು, ಸಂಘಗಳಿಗೆ ಕೊಡ್ತಾ ಇದ್ವಿ ಬೋನಸ್. ಈಗ ಬೆಂಗಳೂರು ಡೈರಿ ಲಾಭ ಮಾಡಿದ್ರೆ ಸಂಘಕ್ಕೆ ಬೋನಸ್ ಅಂದ್ಬಿಟ್ಟು ಕೊಡ್ತೀವಿ. ಈಗ ಇಲ್ಲಿ ಸಂಘ ಲಾಭ ಮಾಡಿದ್ರೆ ಉತ್ಪಾದಕರು ನಿಮ್ಗೆ ಪ್ರತಿ ವರ್ಷನೂ ಬೋನಸ್ ಅಂದ್ಬಿಟ್ಟು ಕೊಡ್ತಾರೆ. ಇದನ್ನ ಬಿಟ್ಟು ಹೊಸದಾಗಿ
ರೈತರಿಗೇನೇನೆ ನೇರವಾಗಿ ಬೋನಸ್ ಕೊಡ್ಬೇಕು ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು DK ಸುರೇಶ್ ಅವರು ನಮ್ಮೆಲ್ಲ ಆಡಳಿತ ಮಂಡಳಿ ನಿರ್ಧಾರವನ್ನು ಮಾಡಿ ಈ ಸಾರಿ ನಿಮ್ಗೆ ಸುಮಾರು 59 ಕೋಟಿ 38 ಲಕ್ಷ ಕೊಡ್ತಾ ಇದೀವಿ ಇಡೀ 3 ಜಿಲ್ಲೆಯಲ್ಲಿ. ನಮ್ಮಲ್ಲಿ 16 ಹಾಲು ಒಕ್ಕೂಟಗಳಿದಾವೆ. ಯಾವ ಒಕ್ಕೂಟದಲ್ಲಿ ನಾವು ಈ ತರ ಡಿಸಿಷನ್ ತಗೊಳ್ಳಿಲ್ಲ. ಕರ್ನಾಟಕದಲ್ಲಿ ಮೊದಲನೇದಾಗಿ ಡಿಸಿಷನ್ ತಗೊಂಡಿರೋದು ನಮ್ಮ ಬೆಂಗಳೂರು ಹಾಲು ಒಕ್ಕೂಟ. ಏನು ಹೊಸ ಆಡಳಿತ ಮಂಡಳಿ ಬಂತೋ, ಈ ಆಡಳಿತ ಮಂಡಳಿ ಬಂದಾದ್ಮೇಲೆ ರೈತರಿಗೆ ಏನಾದ್ರೂ ಒಂದು ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಹೇಳ್ತಾರೆ, ಇಲ್ಲ ಕಡೆ ಜನ ನನ್ನ ಮೇಲೆ ಏನೋ ವಿಶ್ವಾಸ ಇಟ್ಟಿದ್ದಾರೆ, ಏನಾದ್ರೂ ಒಂದು ಮಾಡಬೇಕು ಅಂದ್ಬಿಟ್ಟು. ಅದೇ ರೀತಿ ನಮ್ಮ ಆಡಳಿತ ಮಂಡಳಿ ಈ ಸಾರಿ ನಿರ್ಧಾರ ಮಾಡಿ ಸುಮಾರು 60 ಕೋಟಿ ರೂಪಾಯಿ ಹಣವನ್ನ ನೇರವಾಗಿ ರೈತರ ಖಾತೆ, ನಿಮ್ದು ಏಪ್ರಿಲ್ 10ನೇ ತಾರೀಕು ಒಳಗಡೆ ನಿಮ್ ಖಾತೆಗೆ ಬಂದಿರುತ್ತಮ್ಮ. ನೇರವಾಗಿ ಏನೀಗ ಹಾಲು ಪಟೋಳ ಬರುತ್ತೆ ನೇರವಾಗಿ ನಿಮ್ ಖಾತೆಗೆ, ಅದೇ ರೀತಿ ಈ ಬೋನಸ್ ಕೂಡ ನಿಮ್ ಖಾತೆಗೆ ಬರುತ್ತೆ. ಇದನ್ನ ತಮ್ಗೆಲ್ಲ ಹೇಳಿಕ್ ಬಂದಿದ್ದೀವಿ. ಅಷ್ಟೇ ಅಲ್ಲ, ನಿಮ್ಮ ಸಂಘದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈಗ ಸಿಬ್ಬಂದಿ, ನಿಮ್ಗೆ ಬೋನಸ್ ಕೊಡ್ತೀವಿ ಅಂದ್ಬಿಟ್ಟು ಸಂಘದ ಸಿಬ್ಬಂದಿ ಫಸ್ಟ್ ಟೈಮು ಒಂದು ಸಂಘಕ್ಕೆ 15,000 ರೂಪಾಯಿ ಬೋನಸ್ ಕೊಡ್ತಾ ಇದೀವಮ್ಮ. ಯಾರೆಲ್ಲ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಸಿಬ್ಬಂದಿ, ಅವ್ರಿಗೆ ಅಷ್ಟು ಜನಕ್ಕೇನು 15,000 ರೂಪಾಯಿ ಒಂದ್ ಸಾರಿ ಇದು ಮೊದಲನೇದಾಗಿ ಡಿಸಿಷನ್ ತಗೊಂಡು ಕೊಡ್ತಾ ಇದೀವಿ. ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ನೀವು ಹಾಲು ಉತ್ಪಾದಕರು ಗುಣಮಟ್ಟದ ಹಾಲನ್ನ ಜಾಸ್ತಿ ಮಾಡಬೇಕು. ಮತ್ತೆ ನೀವು ಯಾರೆಲ್ಲ ಈಗ ಹಸುಗಳು ಕಟ್ಕೊಂಡಿದೀವಿ, ಒಂದ್ ಹಸು ಕಟ್ಕೊಂಡ್ರು ನಿಮ್ಗೆ ಅದೇ ಕೆಲಸ, 4 ಹಸು ಕಟ್ಕೊಂಡಿದ್ರು ಅದೇ ಕೆಲಸ. ಹಸುನ್ ಬೇಯಿಸ್ಬೇಕು, ಅದಕ್ಕೆ ಹುಲ್ಲಾಕ್ಬೇಕು, ತೊಳಿಬೇಕು, ಹಾಲು ಕರಿಬೇಕು, ಬೆಳಗ್ಗೆ ಸಾಯಂಕಾಲ ಹಾಲು ಹಾಕ್ಬೇಕು. ಇದೆಲ್ಲ ಮಾಡ್ತಾ ಇದ್ದೀರಿ ತಾನೇ ನಮ್ಮ ಈಗ ಒಂದ್ ಹಸು ಕಟ್ಕೊಂಡಿದ್ರು ಅಷ್ಟೇ, 4 ಹಸು ಕಟ್ಕೊಂಡ್ರು ಅಷ್ಟೇ. ಹಸು ಇನ್ನ ಒಂದು 2 ಹಸು ಜೊತೆಗೆ 2 ಹಸು ಕಟ್ಕೊಂಡು ಜಾಸ್ತಿ ಮಾಡ್ಕೊಂಡ್ರಿ. ಹಸು ಕಟ್ಕೊಳ್ಳಿಕ್ಕೆ BDCC ಬ್ಯಾಂಕಿಂದ ಯಾರೆಲ್ಲ ಲೋನ್ ಬೇಕು ಅಂತೀರಾ, ಲೋನ್ ಕೊಡಿಸುವ ಕೆಲಸವನ್ನ ನಾವು ಮಾಡ್ತೇವೆ. ಯಾಕಂದ್ರೆ ನಮ್ಮ BDCC ಬ್ಯಾಂಕ್ ಅಧ್ಯಕ್ಷರು ಈಗ ನಮ್ಮಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಬೆಂಗಳೂರು ಡೈರಿಗೆ. ನಂತರ ಅವರು ಮಾಗಡಿಯಿಂದ ಡೈರೆಕ್ಟರ್ ಆಗವ್ರೆ. ಆ ಮಾಗಡಿ ಡೈರೆಕ್ಟರ್ಗೆ ನಾವು ಕೇಳಿದ್ವಿ, ಏನಪ್ಪ ನಮ್ಮ ತಾಲೂಕಿಗೆ ಏನಾದ್ರು ಸ್ವಲ್ಪ ಸಹಾಯ ಮಾಡಪ್ಪ BDCC ಬ್ಯಾಂಕಿಂದ, ನಮ್ಮ ರೈತರಿಗೂ ಸ್ವಲ್ಪ ಒಳ್ಳೇದಾಗ್ಲಿ ಅಂದ್ಬಿಟ್ಟು. ಆಯ್ತಣ್ಣ, ನಿಮ್ದು ಏನಾದ್ರು ಇದರಲ್ಲಿ ಲಿಸ್ಟ್ ಕೊಡ್ರಿ, ಮಾಡ್ಕೊಡ್ತೀವಿ, ಯಾವ ಸಂಘಕ್ಕೆ ಏನ್ ಬೇಕು ಅಂದ್ಬಿಟ್ಟು. ಈಗಾಗಲೇ ನಮ್ಮ ಸೂಪರ್ವೈಸರ್ ಹೇಳಿರ್ಬೇಕು ನಿಮ್ಗೆ, ಹೇಳಿದ್ರಮ್ಮ. ಯಾರಾದ್ರೂ BDCC ಬ್ಯಾಂಕ್ ಅಲ್ಲಿ ಲೋನ್ ಬೇಕು ಅನ್ನೋರಿದ್ರೆ ನಿಮ್ಮ ಅಗತ್ಯತೆ 30 ಪೈಸೆ ನಮ್ಮ ವರ್ಷಕ್ಕೆ 3 ರೂಪಾಯಿ ಬಡ್ಡಿ ದರದಲ್ಲಿ 3 ರೂಪಾಯಿ ಬಡ್ಡಿ ದರದಲ್ಲಿ ಎಲ್ಲಿ ಕಾಸು ಸಿಗಲ್ಲ. ನಾವ್ ಎಲ್ಲೇ ಯಾವ್ದೇ ಬ್ಯಾಂಕ್ ಹೋದ್ರು 8% 10% ಕಟ್ಟಬೇಕು. ಅದ್ರ ತಿಂಗಳಿಗೆ 30 ಪೈಸೆ ಬೀಳುತ್ತೆ. ನಿಮ್ಗೆ 2 ಲಕ್ಷದವರೆಗೂ ಕೊಡ್ತಾರೆ. ಬ್ಯಾಂಕ್ಗೆ ಲೋನ್ ಕೊಡೋದಕ್ಕೆ ನೀವು ಏನಾದ್ರು ಆಧಾರ್ ಕೊಡ್ಬೇಕಮ್ಮ. ಆಧಾರ್ ಡಾಕ್ಯುಮೆಂಟ್ ಆದಷ್ಟು ಲಿಮಿಟೇಷನ್ ಮಾಡೋಣ, ಬಟ್ ನೀವು ಅವ್ರಿಗೆ ಕೊಡ್ಲೇಬೇಕು. ಅದನ್ನ ಲಿಮಿಟೇಷನ್ ಮಾಡ್ಲಿಕ್ಕೆ ಈಗ ಅಧ್ಯಕ್ಷರ ಹತ್ರ ಮಾತಾಡಿದೀವಮ್ಮ. ಇಂಥದೇ ಬೇಕು, ಇದೇ ಬೇಕು ಅನ್ನೋದಕ್ಕೆ ಏನೋ ಒಂದು ಆಧಾರ್ ಬೇಕು. ಬ್ಯಾಂಕ್ ಆಧಾರ್ ಕೊಟ್ರೆ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ. ಮತ್ತು ಈಗ ಬೇಸಿಗೆ ಕಾಲ ಪ್ರಾರಂಭ ಆಗಿದೆ. ಹಸುಗಳಿಗೆ ಹಸಿರು ಮೇವು ಸಿಗ್ತಾ ಇಲ್ಲ. ಹಸಿರು ಮೇವು ಸಿಗದೆ ಇರೋದ್ರಿಂದ ನಾವು ನಿಮ್ಗೆ ರಸಮೇವು ಅಂದ್ಬಿಟ್ಟು ಮಾಡ್ತೇವೆ. ಸೈಲೋದಲ್ಲಿ ನಾವು ರಸಮೇವು ಏನು ಹಸಿರು ಮೇವನ್ನ ತುಂಬಿಸಿ ಸೈಲೋದಲ್ಲಿ ಇಟ್ಟಿರ್ತೀರಿ. 6 ತಿಂಗಳಿಗೊಂದ್ಸಾರಿ ಯುಟಿಲೈಸ್ ಮಾಡ್ಬೋದು. 6 ತಿಂಗಳವರೆಗೂ ಯುಟಿಲೈಸ್ ಮಾಡ್ಬೇಕು. ಆ ತರ ಸೈಲೋ ಮೇವನ್ನ ನಾವು ತರಿಸ್ಕೊಡ್ತಾ ಇದೀವಿ. 700 ರೂಪಾಯಿ 1 kg. ನಿಮ್ ಸಂಘದಲ್ಲಿ ನೀವು ಯಾರ್ಯಾರು ಬೇಕೋ ನೀವೆಲ್ಲ ಮಾತಾಡ್ಕೊಂಡು ನಮ್ಗೆ ಇಷ್ಟು ಬೇಕು ಅಂದ್ಬಿಟ್ಟು ನಮ್ಗೆ ಹೇಳಿದ್ರೆ ನಾವು ಕೊಡ್ತೀವಿ. ಯಾಕಂದ್ರೆ ಹಸುನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅದು ಆರೋಗ್ಯವಾಗಿರ್ತೈತೆ, ಒಳ್ಳೆ ಹಾಲು ಕೊಡ್ತೈತೆ. ಅದಕ್ಕೆ ಆ ಟೈಮ್ಗೆ ಏನ್ ಬೇಕೋ ಅದನ್ನ ಹಾಕ್ಬೇಕು. ನಾವು ಫೀಡು ಇನ್ನೊಂದು ಹಸುಗೆ ಹೆಂಗ್ ಬೇಕೋ ಆ ತರ ನಾವು ಅದನ್ನ ಚೆನ್ನಾಗಿ ಸಾಕೊಂಡ್ರೆ ಅದು ಒಳ್ಳೆ ಹಾಲು ಕೊಡ್ತೈತೆ, ಆರೋಗ್ಯವಾಗಿರ್ತೈತೆ. ವರ್ಷಕ್ಕೊಂದು ಕರು ಕೊಡ್ತೈತೆ, ವರ್ಷಕ್ಕೊಂದು ಹೆಣ್ಣು ಕರು ಕೊಟ್ರೆ ಅದರಿಂದ ನಿಮ್ಗೆ ಲಾಭನೂ ಆಗ್ತೈತೆ. ಅದನ್ನೆಲ್ಲ ನೀವು ಮಾಡ್ಕೋಬೇಕು ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳಲಿಕ್ಕೆ ಬಂದಿದ್ದೀವಿ. ಇದನ್ನೆಲ್ಲ ತಾವು ಸದುಪಯೋಗ ಮಾಡ್ಕೋಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ, ತಮ್ಗೆಲ್ಲ ಇಲ್ಲ ಹೆಚ್ಚಿಗೆ ಹಾಲನ್ನ ತಾವೆಲ್ಲ ಹಾಕ್ಬೇಕು ಅಂದ್ಬಿಟ್ಟು ಮನವಿ ಮಾಡ್ತಾ ತಮ್ಗೆಲ್ಲ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.
ಏನು ಈ ಬೊಮ್ಮಲ್ ಟ್ರಸ್ಟ್ ವತಿಯಿಂದ ನಿರ್ದೇಶಕರ ಅನುದಾನ ಬರುತ್ತೆ. ಆ ಅನುದಾನದಲ್ಲಿ ಇಡೀ ತಾಲೂಕಲ್ಲಿ 40 ಸಂಘಗಳಿಗೆ ಇವತ್ತು ಹಾಲು ಉತ್ಪಾದಕರ ರೈತರಿಗೆ 10 ಲೀಟ್ರ್ ಕ್ಯಾನು ಹಾಲು ಕ್ಯಾನನ್ನು ಇವತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ರಾಗಿಹಳ್ಳಿ ಗ್ರಾಮದಲ್ಲಿ ಸಹ ಸುಮಾರು 90 ಜನ ಹಾಲು ಉತ್ಪಾದಕರಿಗೆ ಇವತ್ತು ಕ್ಯಾನನ್ನು ಕೊಟ್ಟಿದ್ದೇವೆ. ಅದು ಬಿಟ್ಟು ಏನು ಹೊಸ ನಿರ್ದೇಶಕ ಮಂಡಳಿಯ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಬಂತು ಆಡಳಿತ ಮಂಡಳಿ, ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಅಧ್ಯಕ್ಷರಾದರು. ಅವರ ಅಧ್ಯಕ್ಷ ಆದಮೇಲೆ ಒಕ್ಕೂಟ ಹೊಸ ನಿರ್ದೇಶಕರ ಆಡಳಿತ ಮಂಡಳಿ ಬರಬೇಕಾದ್ರೆ 14.25 ಕೋಟಿ ಲಾಸಲ್ಲಿತ್ತು. ಈಗ ಈ ಮಾರ್ಚ್ 31ಕ್ಕೆ 60 ಕೋಟಿ ಲಾಭವನ್ನು ಗಳಿಸಿದ್ದೇವೆ. ಅಂದರೆ ಆ ನಷ್ಟನ ಸರಿದೂಗಿಸಿ ನಷ್ಟ ಕಳೆದು ಲಾಭಕ್ಕೆ ಬಂದಿದ್ದೀವಿ ನಾವೀಗ 60 ಕೋಟಿ. 60 ಕೋಟಿಯನ್ನು ನೇರವಾಗಿ ರೈತರಿಗೆ ಕೊಡಬೇಕು ಅಂದ್ಬಿಟ್ಟು 10ನೇ ಆಡಳಿತ ಮಂಡಳಿಯಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ತೀರ್ಮಾನವನ್ನು ತಗೊಂಡ್ವಿ. ನೇರವಾಗಿ 1,27,000 ಜನ ರೈತರಿಗೆ ನೇರವಾಗಿ ಅವ್ರ ಅಕೌಂಟಿಗೆ ಹೋಗುತ್ತೆ. ಸುಮಾರು 59 ಕೋಟಿ 38 ಲಕ್ಷ ರೂಪಾಯಿ. ಅಂದರೆ ನಾವು ಒಂದು ವರ್ಷದಲ್ಲಿ 59 ಕೋಟಿ 38 ಲಕ್ಷ ಲೀಟ್ರ್ ಹಾಲನ್ನು ತಗೊಂಡಿದ್ದೀವಿ. ಅಷ್ಟು ಹಾಲಿಗೆ 1 ರೂಪಾಯಿ ಥರ, 1 ಲೀಟ್ರಿಗೆ 1 ರೂಪಾಯಿ ಥರ ನೇರವಾಗಿ ಕೊಡುವಂಥ ಒಂದು ಯಾವುದೇ ಒಕ್ಕೂಟದಲ್ಲಿ ಇದುವರೆಗೂ ಈ ಪ್ರಕ್ರಿಯೆಯನ್ನು ಮಾಡಿರಲಿಲ್ಲ. ಒಂದೇ ಬಾರಿ ಕೊಡುವಂಥ ಕೆಲಸವನ್ನು ನಮ್ಮ ಒಕ್ಕೂಟದಲ್ಲಿ ನಾವು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು, ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಈ ನಿರ್ಧಾರವನ್ನು ಮಾಡಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದಗಳು. ಮತ್ತು ಸಂಘಗಳ ಸಿಬ್ಬಂದಿಗೂ ಸಹ ಪ್ರತಿ ಸಂಘಕ್ಕೆ ನಮ್ಮಲ್ಲಿ 2300 ಸಂಘಗಳಿದ್ದಾವೆ. ಪ್ರತಿ ಸಂಘಕ್ಕೂ ಸಂಘದ ಸಿಬ್ಬಂದಿಗೆ 15,000 ರೂಪಾಯಿ ಹಣವನ್ನು ಕೊಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ 1800 ಜನ ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಗುತ್ತಿಗೆ ಕಾರ್ಮಿಕರು ಅವರು ತುಂಬ ಕಷ್ಟಪಡ್ತಾರೆ. ಅವ್ರಿಗೇನಾದರೂ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಸಹ ಉಗಾದಿ ಬೋನಸ್ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ 5,000 ರೂಪಾಯಿ ಕೊಡುವಂಥ ಕೆಲಸವನ್ನು ಸಹ ಅವ್ರಿಗೂ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಿಬ್ಬಂದಿ ಏನಿದ್ದಾರೆ ಸುಮಾರು 880 ಜನ ಸಿಬ್ಬಂದಿ ಏನಿದ್ದಾರೆ ನಮ್ಮ ಪರ್ಮನೆಂಟ್ ಎಂಪ್ಲಾಯೀಸು, ಅವರಿಗೆ DA ಕೊಟ್ಟಿರಲಿಲ್ಲ. ಸುಮಾರು 3 ಇನ್ಕ್ರಿಮೆಂಟ್ ಅವರಿಗೆ ಕೊಟ್ಟಿರಲಿಲ್ಲ, ಉಳ್ಕೊಂಡಿತ್ತು ಹಂಗೆ. ಸೊ ಅದನ್ನು ಸಹ ಕೊಡಬೇಕು ಅಂದ್ಬಿಟ್ಟು ಆಡಳಿತ ಮಂಡಳಿ ಡಿಸಿಷನ್ ಮಾಡ್ತು. ಮತ್ತು 2022ರಲ್ಲಿ ಏನು ರಿಕ್ರೂಟ್ಮೆಂಟ್ ಆಗಿದ್ರು ಸುಮಾರು 280 ಜನ, ಅವ್ರದ್ದು ಪ್ರೊಫೆಷನರಿ ಪೀರಿಯಡಲ್ಲೇ ಇತ್ತು. ಅವ್ರದ್ದು ಪ್ರೊಫೆಷನರಿ ಪೀರಿಯಡ್ ತೆಗೆದು ಪರ್ಮನೆಂಟ್ ಮಾಡಿರಲಿಲ್ಲ. ಅವ್ರಿಗೂ ಪ್ರೊಫೆಷನರಿ ಪೀರಿಯಡ್ ತೆಗೆದಾದಮೇಲೆ ಅವ್ರಿಗೂ DA ಕೊಡಬೇಕಾಗಿ ಬಂತು. ಸುಮಾರು 6 ಕೋಟಿ ರೂಪಾಯಿ DAನ ನಮ್ಮ ಪರ್ಮನೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಕೊಡ್ತಾಯಿದ್ದೀವಿ. ನಮ್ಮ ಸೊಸೈಟಿಗಳಿಗೂ ಕೊಡ್ತಾಯಿದ್ದೀವಿ. ನಮ್ಮಲ್ಲಿ ಲೇಬರ್ ಕಾಂಟ್ರಾಕ್ಟ್ಸ್ಗೂ ಕೊಡ್ತಾಯಿದ್ದೀವಿ, ರೈತರಿಗೂ ಕೊಡ್ತಾಯಿದ್ದೀವಿ. ವಿಶೇಷವಾಗಿ ಈ ಆಡಳಿತ ಮಂಡಳಿ ಬಂದಾದಮೇಲೆ ಹಲವಾರು ಒಕ್ಕೂಟದಲ್ಲಿ ಒಂದು ಪ್ರಗತಿಯನ್ನು ಕಾಣುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಸಮಸ್ತ ನಾಡಿನ ಜನತೆಗೆ, ನಮ್ಮ ಎಲ್ಲ ರೈತ ಬಾಂಧವರಿಗೆ, ಹಾಲು ಉತ್ಪಾದಕರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ, ಸುಖ ಶಾಂತಿ ಸಮೃದ್ಧಿಯನ್ನು ಸರ್ವರಲ್ಲಿ ಉಂಟು ಮಾಡಲಿ ಅಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.